ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಬೇಬಿ ಪೊಟ್ಯಾಟೋದಲ್ಲಿ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಟೀಗೆ ಮತ್ತು ಕಾಫಿಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತುಂಬ ಈಸಿಯಾಗಿ ಪಟಾಪಟ್ ಅಂತ ರೆಡಿ ಮಾಡ್ಕೋಬೋದು. ನಾನಿಲ್ಲಿ 1 kg ಅಷ್ಟು ಬೇಬಿ ಪೊಟ್ಯಾಟೊ ತಗೊಂಡಿದ್ದೀನಿ. ಅದನ್ನು ಮೊದಲಿಗೆ ತೊಳೆದುಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ನೀರು ಹಾಕಿ ಅದನ್ನು ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಮಕ್ಕಳಂತೂ ಆಲೂಗಡ್ಡೆಯಲ್ಲಿ ಏನು ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿನೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಮತ್ತು ನಾನು ಆಲೂಗಡ್ಡೆನ ಫಸ್ಟೇ ತೊಳೆದಿಟ್ಕೊಂಡಿದ್ದೆ ಒಂದು ಪ್ಲೇಟಲ್ಲಿ, ಅದೆಲ್ಲ ಡ್ರೈ ಆಗಿತ್ತು. ಅದಕ್ಕೆ ನಾನು ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ. ನೀವು ಮಾಡಬೇಕಾದ್ರೆ ತೊಳೆದ್ಬಿಟ್ಟು ಸೇರಿಸಿ. ಮತ್ತು ಇವಾಗ 2 ವಿಷಲ್ ಕೂಗಿಸ್ಕೋಬೇಕು. 2 ವಿಷಲ್ ಕೂಗಿದೆ. ನೋಡೋಣ ಬನ್ನಿ. ಇದು ಪೊಟ್ಯಾಟೊಗಳನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ಗಾಜಿನ ಲೋಟ ಆಗಿರ್ಬೋದು, ಇಲ್ಲ ಒಂದು ಬಾಕ್ಸ್, ಏನಾದ್ರು ಒಂದು ಸಾಯದಿಂದ ಬೆಂದಿರೋವಂಥ ಆಲೂಗಡ್ಡೆನ ತಗೊಂಡು ಈ ಥರ ಸ್ಮ್ಯಾಶ್ ಮಾಡಬೇಕು ಮೆತ್ತಿಗೆ. ನಾನಿಲ್ಲಿ ಸಿಪ್ಪೆ ಏನು ತೆಗ್ದಿಲ್ಲ, ನೋಡ್ತಾ ಇರ್ಬೋದು ನೀವು, ಸಿಪ್ಪೆ ಎಲ್ಲ ಹಾಗೆ ಇದೆ. ಈ ರೀತಿ ಮಾಡಿದ್ರೇ ಒಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಮಸಾಲೆ ತಯಾರಿಸ್ಕೋಬೇಕು. ನೋಡೋಣ ಬನ್ನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ, ರೆಡ್ ಚಿಲ್ಲಿ ಫ್ಲ್ಯಾಕ್ಸ್ ಮತ್ತು ಆರ್ಗ್ಯಾನಿಕ್ ಪೌಡ್ರು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಫಸ್ಟೇ ಉಪ್ಪು ಸೇರಿಸಿದ್ದೀನಿ ಆಲೂಗಡ್ಡೆ ಬೇಯಬೇಕಾದ್ರೆ. ನಿಮಗೆ ಬೇಕಾದ್ರೆ ಸಪ್ಪೆ ಅಂದರೆ ಬೇಕಾದ್ರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ಇಷ್ಟನ್ನು ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. ಮಾಡಿದಾಗಿದೆ. ಇವಾಗ ನಾನು ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಡ್ತಾ ಇದ್ದೀನಿ. ಅದು ಪ್ಯಾನ್ ಒಂದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಎಣ್ಣೆ ಬಿಡಬೇಕು. ಇದಕ್ಕೆ ಏನಿಲ್ಲ ಅಂದರೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಏನು ಎಣ್ಣೆ ಬೇಕಾಗಿಲ್ಲ. ಫುಲ್ ಅದಕ್ಕೆ ಸ್ಪ್ರೆಡ್ ಆಗಬೇಕು, ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದೊಂದು ಸ್ವಲ್ಪ ಬಿಸಿ ಆಗಲಿ. ಇವಾಗ ಇದು ನಾನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ವ, ಅದನ್ನೆಲ್ಲ ಒಂದೊಂದೇ ಇಡ್ತಾ ಇದ್ದೀನಿ. ಇದು ಫ್ರೈ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಒಂದೊಂದೇ ಎಲ್ಲ ಜೋಡಿಸಾದ್ಮೇಲೆ ನಾನು ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನೆಲ್ಲ ಇದ್ರ ಮೇಲೆ ಉದುರಿಸ್ಬೇಕು. ಸ್ವಲ್ಪನೇ ಹಾಕಬೇಕು. ಮತ್ತು ಈ ರೀತಿ ನಿಧಾನಕ್ಕೆ ತಿರುವಾಕಬೇಕು. ಮತ್ತು 2 ಸೈಡನ್ನು ಮಸಾಲೆನ ಸೇರಿಸ್ಕೋಬೇಕು ನಾವು ನಿಧಾನಕ್ಕೆ. ನಾವು ಇದು ಆಲೂಗಡ್ಡೆ ಬೆಂದಿದೆ ಅಲ್ವಾ, ಸ್ವಲ್ಪ ಮಸಾಲೆ ಎಲ್ಲ ಹಿಡಿಯೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ 2 ಸೈಡನ್ನು ನಾನು ಅದು ಮಸಾಲೆ ಎಲ್ಲ ಸೇರಿಸಿ ನಿಧಾನಕ್ಕೆ, ಏನಿಲ್ಲ ಅಂದರೆ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಯಾದ ಆಲೂಗಡ್ಡೆ ಫ್ರೈ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ತಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ಸ್ಲಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಇದು ಜಾಸ್ತಿ ಉರಿ ಇಡೋದ್ರಿಂದ ಸೀದೋಗುತ್ತೆ, ಮಸಾಲೆ ಎಲ್ಲ ಕಪ್ಪಾಗೋಗುತ್ತೆ, ಚೆನ್ನಾಗಿರಲ್ಲ. ನಾವು ಸ್ಲಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ 2 ಕಡೆನೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀವಿ. ಇವಾಗ ಏನಿದ್ರು ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಅದಕ್ಕೋಸ್ಕರ ನಾವು ಈ ಥರ ಸ್ಲಿಮ್ಮಲ್ಲೇ ಇಟ್ಟು ಮಾಡಬೇಕು. ಮತ್ತು ಎಣ್ಣೆ ಏನಾದ್ರು ಕಮ್ಮಿ ಅಂದರೆ ನಾವು ಬೇಕಾದ್ರೆ ಎಣ್ಣೆನ ಹಾಕೋಬೋದು, 1 ಚಮಚ ಇದ್ರ ಮೇಲೆ. ನೋಡ್ತಾ ಇರ್ಬೋದು ಇವಾಗ ನೀವು ಇಲ್ಲಿ ಕಲರ್ ಚೇಂಜ್ ಆಗಿದೆ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಥರ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಸಿಂಪಲ್ಲಾಗಿ ಪೊಟ್ಯಾಟೊ ಫ್ರೈ ರೆಡಿ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದು ಸಂಜೆ ಟೈಮ್ ಮಕ್ಳಿಗೆ ಹಾಲು ಕೊಟ್ಟಾಗ ಹಾಲಿನ ಜೊತೆ ಇದನ್ನು ಮಾಡಿಕೊಟ್ರೆ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಕಟ್ ಮಾಡಿಕೊಂಡು ಫೋರ್ಕ್ ಸಹಾಯದಿಂದ ಸಹ ತಿನ್ಬೋದು. ನಿಮಗೆ ವಿಡಿಯೋ ಏನಾದ್ರು ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.